ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಭೂತಯ್ಯನ ಮಗ ಅಯ್ಯು ಲೋಕೇಶ್ ಅವರನ್ನು ಕುರಿತ ಸರಣಿ ಮುಂದುವರಿತಾ ಇದೆ. ನೋಡಿ, ಲೋಕೇಶ್ ಅವರು ಭೂತಯ್ಯನ ಮಗ ಅಯ್ಯು ಚಿತ್ರದ ಸಂದರ್ಭದಲ್ಲಿ ವೀರಾಸ್ವಾಮಿಯವರ ಕಚೇರಿಗೆ ಹೋಗಿದ್ದು, ಅವರಿಗೆ ಪಾತ್ರವನ್ನು ಆಫರ್ ಮಾಡಿದ್ದು. ಆಗ ಲೋಕೇಶ್ ಅವರು ಎಷ್ಟು ಹಣ ಕೊಡ್ತೀರಿ ಅಂತ ಕೇಳಿದಾಗ ವೀರಾಸ್ವಾಮಿಯವರಿಗೆ ಒಂದು ರೀತಿ ಇರುಸು ಮುರುಸಾಗಿದ್ದು, ತಮ್ಮನ್ನೇ ಹಣ ಕೇಳ್ತಾ ಇದ್ದಾರಲ್ಲ ಈ ಹೊಸಬ ಅಂತ. ಕೊನೆಗೆ ಲೋಕೇಶ್ ಅವರು ಹೊರಗಡೆ ಬಂದ ಮೇಲೆ ಚಂದೂಲಾಲ್ ಜೈನ್ ಅವರು ಅವರಿಗೆ ವೀರಾಸ್ವಾಮಿಯವರು ಅಂದರೆ ಏನು, ಅವರ ಕ್ಯಾಲಿಬರ್ ಎಂಥದ್ದು ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ ಮೇಲೆ, ಆಯಿತು ಸರ್ ನಾನು ಮಾಡ್ತೀನಿ, ಸಂಭಾವನೆ ನೀವೇ ನಿಗದಿ ಮಾಡಿ ಅಂತ ಹೇಳಿ ಬಂದರು. ಅದಾದ ಮೇಲೆ ನಡೆದಿದ್ದು ಇತಿಹಾಸ. ನೋಡಿ, ಒಂದು ಬಾರಿ ಭೂತಯ್ಯನ ಮಗ ಅಯ್ಯು ಚಿತ್ರ ಯಶಸ್ವಿಯಾದ ಮೇಲೆ ಈಶ್ವರಿ ಪಿಕ್ಚರ್ಸ್ ಸಂಸ್ಥೆಯ ಜೊತೆಯಲ್ಲಿ ಲೋಕೇಶ್ ಅವರು ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡಿದ್ದರು. ವೀರಾಸ್ವಾಮಿಯವರನ್ನು ತಮ್ಮ ಹಿರಿಯ ಅಣ್ಣ ಅಂತಲೇ ತಿಳ್ಕೊಂಡಿದ್ರು. ನಾಟಕ ಸಿನಿಮಾ ಕೆಲಸಗಳು ಇಲ್ಲದೇ ಇದ್ದಾಗ, ಬಿಡುವಾಗಿದ್ದಾಗೆಲ್ಲ ಅವರು ಈಶ್ವರಿ ಕಚೇರಿಯಲ್ಲಿ ಹೋಗಿ ಕೂತ್ಕೋತಾ ಇದ್ದರು. ಅವರನ್ನು ನೋಡಬೇಕು ಅನ್ನೋರು ಅಲ್ಲಿಗೆ ಬರ್ತಾಯಿದ್ರು. ಅಯ್ಯು ಚಿತ್ರ ಬಿಡುಗಡೆಯಾಗಿ 1 ವರ್ಷದ ನಂತರ ಲೋಕೇಶ್ ಅವರು ಅಯ್ಯು ಚಿತ್ರದ 3 ಭಾಷೆಗಳ ರೀಮೇಕ್ನಲ್ಲಿ ಅಭಿನಯಿಸ್ತಾರೆ. ಅದೇ ಸಂದರ್ಭದಲ್ಲಿ ಅವರ ವಿವಾಹ ಕೂಡ ಜರುಗುತ್ತೆ. ಇದನ್ನೆಲ್ಲ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀವಿ. ಆ ದಿನಗಳಲ್ಲಿ ನಡೆದಂಥ ಒಂದು ಘಟನೆ ಬಹಳ ಸ್ವಾರಸ್ಯಕರವಾಗಿದೆ. ಮದ್ರಾಸಿನಲ್ಲಿ ಕೂಡ ಲೋಕೇಶ್ ಅವರ ಬಗ್ಗೆ ಮಾತುಕತೆಗಳಾಗ್ತಾ ಇದ್ದಿದ್ದರಿಂದ ಅಲ್ಲಿನ ಒಬ್ಬ ಪ್ರಸಿದ್ಧ ನಿರ್ಮಾಪಕ ನಿರ್ದೇಶಕರು ತಮ್ಮ ಒಂದು ಚಿತ್ರದಲ್ಲಿ ಲೋಕೇಶ್ ಅವರನ್ನು ಹಾಕ್ಕೋಬೇಕು ಅಂತ ಹೇಳಿ ತಮ್ಮ ಪ್ರತಿನಿಧಿಯನ್ನು ಬೆಂಗಳೂರಿಗೆ ಕಳಿಸ್ತಾರೆ. ಆ ಪ್ರತಿನಿಧಿ ನೇರವಾಗಿ ಈಶ್ವರಿ ಪಿಕ್ಚರ್ಸ್ ಸಂಸ್ಥೆಯ ಕಚೇರಿಗೆ ಬರ್ತಾರೆ. ಅಲ್ಲಿ ಲೋಕೇಶ್ ಹಾಗೂ ವೀರಾಸ್ವಾಮಿಯವರು ಇರ್ತಾರೆ. ತಮಿಳಿನ ಒಬ್ಬ ದೊಡ್ಡ ನಾಯಕಿ KR ವಿಜಯ ಅವರು ಕನ್ನಡದ ಬನಶಂಕರಿ ಚಿತ್ರದಲ್ಲಿ ಕೂಡ ಅಭಿನಯಿಸಿದ್ದಾರೆ. ಅವರ ಜೊತೆಯಲ್ಲಿ ಲೋಕೇಶ್ ಅವರನ್ನು ಹಾಕಬೇಕು ಅನ್ನುವ ವಿಚಾರವನ್ನು ಆ ಪ್ರತಿನಿಧಿ ಹೇಳಿದಾಗ ಸಹಜವಾಗಿಯೇ ಲೋಕೇಶ್ ಅವರು ಹಣ ಎಷ್ಟು ಕೊಡ್ತೀರಿ ಅಂತ ಮಾತುಕತೆ ಆರಂಭ ಮಾಡ್ತಾರೆ. ಆ ಪ್ರತಿನಿಧಿ ಒಂದಿಷ್ಟು ಕೊಸರಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಲೋಕೇಶ್ ಅವರಿಗೆ ಅಷ್ಟು ಹೊತ್ತಿಗಾಗಲೇ ಕನ್ನಡ, ತಮಿಳು, ತೆಲುಗು, ಹಿಂದಿ ಚಿತ್ರರಂಗಗಳ ಬಗ್ಗೆ ಒಂದು ಅರಿವು ಬಂದಿರುತ್ತೆ. ಹಾಗಾಗಿ ತಮ್ಮ ಕೆಲಸಕ್ಕೆ ತಾವು ಸರಿಯಾದ ಒಂದು ಮೊತ್ತವನ್ನು ಅವ್ರು ಕೇಳ್ತಾರೆ. ಆದರೆ ಆತ ಕೊಸರಾಡ್ತಾನೆ ಇದ್ದಿದ್ದನ್ನು ನೋಡಿ ಲೋಕೇಶ್ ಅವರಿಗೆ ಬೇಸರ ಆಗುತ್ತೆ. ಆ ಸಂದರ್ಭದಲ್ಲಿ ಅಷ್ಟು ಹೊತ್ತು ವೀರಾಸ್ವಾಮಿ ಅವರನ್ನು ಬಹುವಚನದಲ್ಲಿ ಮಾತಾಡಿಸ್ತಾ ಇದ್ದಂಥ ಆ ವ್ಯಕ್ತಿ ಒಂದು ಹಂತದಲ್ಲಿ ವೀರಾಸ್ವಾಮಿ ಅವರಿಗೆ, ಅಪ್ಪ ನೀನಾದರೂ ಹೇಳಯ್ಯ ಇವ್ರಿಗೆ ಅಂತ ವೀರಾಸ್ವಾಮಿ ಅವರನ್ನು ಏಕವಚನದಲ್ಲಿ ಮಾತಾಡಿಸ್ತಾನೆ. ಆಗ ಲೋಕೇಶ್ ಅವರಿಗೆ ತುಂಬ ಕೋಪ ಬರುತ್ತೆ. ಯಾಕೆಂದರೆ ವೀರಾಸ್ವಾಮಿಯವರು ಅಂದರೆ ಏನು ಅನ್ನೋದು ಅಷ್ಟು ಹೊತ್ತಿಗೆ ಲೋಕೇಶ್ ಅವರಿಗೆ ಗೊತ್ತಾಗಿರುತ್ತೆ. ಅವರನ್ನು ಬಂದಾಗಿನಿಂದ ಬಹುವಚನದಲ್ಲಿ ಮಾತಾಡಿಸ್ತಾ ಇದ್ದ ಈತ ಈಗ ಈ ಹಣದ ಚೌಕಾಶಿ ಆರಂಭ ಆದಾಗ ಹೋಗಯ್ಯ ಬಾರಯ್ಯ ಅಂತ ಮಾತಾಡಿಸ್ತಾ ಇದ್ದಾನಲ್ಲ ಅಂತ ಹೇಳಿ, ನಾನು ನಿಮ್ಮ ಚಿತ್ರದಲ್ಲಿ ಮಾಡೋದಿಲ್ಲ ಅಂತ ಒಂದೇ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿಬಿಡ್ತಾರೆ. ಆತನೂ ಕೊನೆಗೆ ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ವೀರಾಸ್ವಾಮಿಯವರು ಕೇಳ್ತಾರೆ, ಅಲ್ಲಯ್ಯ ಅವನು ಏಕವಚನದಲ್ಲಿ ಮಾತಾಡಿಸಿದ್ದು ನನ್ನನ್ನು, ಅದಕ್ಕೆ ನೀನು ಯಾಕೆ ಬೇಜಾರು ಮಾಡ್ಕೊತೀಯ, ನೀನು ಯಾಕೆ ಸಿನಿಮಾ ಕೈ ಬಿಟ್ಬಿಟ್ಟೆ? ಆಗ ಲೋಕೇಶ್ ಅವರು ಹೇಳ್ತಾರೆ, ಇಲ್ಲ ಸರ್, ನನ್ನ ಎದುರುಗಡೆ ಅವನು ನಿಮಗೆ ಅವಮಾನ ಮಾಡಿದ್ದಾನೆ, ಅಂಥವನು ಸಿನಿಮಾ ನನಗೆ ಬೇಡ ಸರ್, ಅದು ಅವನು ದುಡ್ಡಿಗಾಗಿ ತುಂಬ ಚೌಕಾಶಿ ಮಾಡ್ತಾ ಇದ್ದಾನೆ, ಅಂಥ ಒಂದು ಅವಕಾಶ ನನಗೆ ಬೇಡವೇ ಬೇಡ ಅಂತ ಬಿಟ್ಟುಬಿಡ್ತಾರೆ. ನೋಡಿ, ಲೋಕೇಶ್ ಅವರು ವೀರಾಸ್ವಾಮಿಯವರ ಮೇಲೆ ಎಷ್ಟು ಗೌರವ ಇಟ್ಟಿದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ. KR ವಿಜಯ ಅವರ ಜೊತೆಯಲ್ಲಿ ತಮಿಳಿನಲ್ಲಿ ಒಂದು ದೊಡ್ಡ ಚಿತ್ರ ಅಂದರೆ ಆ ಒಂದು ಅವಕಾಶಕ್ಕಾಗಿ ಯಾವ್ಯಾವುದೋ ದಾರಿಗಳನ್ನು ಹಿಡಿಯುವಂಥ ನಾಯಕರು ಇರ್ತಾರೆ. ಅಂಥದ್ರಲ್ಲಿ ವೀರಾಸ್ವಾಮಿ ಅವರಿಗೆ ಆತ ಅವಮಾನ ಮಾಡ್ದ ಅನ್ನುವ ಒಂದೇ ಕಾರಣಕ್ಕೆ ಆ ಚಿತ್ರವನ್ನೇ ಬೇಡ ಅಂತ ಹೇಳ್ತಾರೆ. ನೋಡಿ, ಮುಂದೆ ವೀರಾಸ್ವಾಮಿ ಅವರಿಗೆ ಲೋಕೇಶ್ ಅವರ ಮೇಲೆ ಎಷ್ಟು ವಿಶ್ವಾಸ ಬೆಳೆಯುತ್ತೆ ಅಂದರೆ, ಈಶ್ವರಿ ಸಂಸ್ಥೆಯಿಂದ ಹೊರಬಂದ ಅದೆಷ್ಟೋ ಚಿತ್ರಗಳಲ್ಲಿ ಲೋಕೇಶ್ ಅವರನ್ನು ನಾವು ನೋಡಬಹುದು. ವೀರಾಸ್ವಾಮಿ ಅವರ ಮಗ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ದೊಡ್ಡ ರೀತಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಾಯಕರಾಗಿ ಮೆರೆದಂಥ ಒಂದು ಚಿತ್ರ ಪ್ರೇಮಲೋಕ. ಅದಾದ ಮೇಲೆ ಬಂದಂಥ ರಣಧೀರ ಚಿತ್ರ, ಶಾಂತಿಕ್ರಾಂತಿ ಚಿತ್ರದ ನಂತರ ಅವರು ಆರ್ಥಿಕವಾಗಿ ಸೋತಿದ್ದಾಗ ಅವರ ಕೈ ಹಿಡಿದಂಥ ರಾಮಾಚಾರಿ ಚಿತ್ರ, ಮುಂದೆ ಬಂದಂಥ ಪುಟ್ನಂಜ, ಸಾವಿರ ಸುಳ್ಳು, ಕಿಂದರಿ ಜೋಗಿ, ಹೀಗೆ ಈಶ್ವರಿ ಸಂಸ್ಥೆಯ ಅದೆಷ್ಟೋ ಚಿತ್ರಗಳಲ್ಲಿ ಲೋಕೇಶ್ ಅವರಿಗೆ ಒಂದು ಗಟ್ಟಿಯಾದ ಪಾತ್ರ ಇರ್ತಾಯಿತ್ತು. ಲೋಕೇಶ್ ಅವರೇ ಹೇಳಿಕೊಂಡಿರುವ ಪ್ರಕಾರ ವೀರಾಸ್ವಾಮಿ ಅವರು ಸ್ವಲ್ಪ ಗುಂಡು ಹಾಕ್ಬಿಟ್ರೆ ಯಾರಿಗಾದರೂ ಲೋಕೇಶ್ ಅವರನ್ನು ಪರಿಚಯಿಸಬೇಕಾದ್ರೆ, ನೋಡ್ರಿ ಈ ಕಚಡ ಫೆಲೋ ಮೊದಲನೇ ಸಿನಿಮಾದಲ್ಲಿ ಅವಕಾಶ ಕೊಟ್ಟಾಗ ಎಷ್ಟು ಹಣ ಕೊಡ್ತೀರಿ ಅಂತ ನನ್ನನ್ನೇ ಕೇಳ್ದ, ಆಮೇಲೆ ನೋಡಿದ್ರೆ ನೀವು ದುಡ್ಡೇ ಕೊಡಬೇಡಿ ಸರ್, ನಾನು ಸಿನಿಮಾ ಮಾಡ್ತೀನಿ ಅಂತಾನೆ, ಎಂಥ ಮನುಷ್ಯ ರೀ ಇವನು ಅಂತ ಒಂದು ರೀತಿ ತಮಾಷೆಯಾಗಿ ಅವರನ್ನು ಪರಿಚಯಿಸ್ತಾ ಇದ್ರಂತೆ. ಅಂದರೆ ಇಲ್ಲಿ
ವೀರಾಸ್ವಾಮಿಯವರು ಲೋಕೇಶ್ ಅವರ ಬಗ್ಗೆ ಕೀಳಾಗಿ ಮಾತಾಡಿದ್ರು ಅಂತ ಅಲ್ಲ. ವೀರಾಸ್ವಾಮಿಯವರು ಕೋಪ ಬಂದಾಗ ಅಥವಾ ಯಾರನ್ನಾದರೂ ಬೈಬೇಕಾದ್ರೆ ತಮಗೆ ಬೇಕಾದಂಥ ಕೆಲಸ ನಡೀಲಿಲ್ಲ ಅಂದರೆ ಬಳಸ್ತಾ ಇದ್ದ ಒಂದೇ ಒಂದು ಕೆಟ್ಟ ಪದ ಅಂದರೆ ಕಚಡಾ ಫೆಲೋ, ಇಷ್ಟೇ ಅಂತ ಅವ್ರು ಮಾತಾಡ್ತಾ ಇದ್ದಿದ್ದು. ವೀರಾಸ್ವಾಮಿಯವರನ್ನು ಕುರಿತಂತೆ ಒಂದು ಸರಣಿಯನ್ನು ಮಾಡಿ ಅಂತ ನಮ್ಮ ವೀಕ್ಷಕರು ಅನೇಕರು ಕೇಳ್ಕೊಂಡಿದ್ದಾರೆ. ಲೋಕೇಶ್ ಅವರ ಸರಣಿ ಮುಗಿದ ಮೇಲೆ ಖಂಡಿತವಾಗಿಯೂ ನಾವು ಎನ್ ವೀರಾಸ್ವಾಮಿಯವರನ್ನು ಕುರಿತಂತೆ ಇಂಥದ್ದೇ ಒಂದು ಸರಣಿಯನ್ನು ಮಾಡ್ತೀವಿ. ಯಾವುದೇ ಒಬ್ಬ ವ್ಯಕ್ತಿಯ ನಡವಳಿಕೆ ಆಯಾ ಸಂದರ್ಭಕ್ಕೆ ತಕ್ಕ ಹಾಗಿರುತ್ತೆ. ಯಾವುದೋ ಒಂದು ಕೋಪ ಬರುವಂಥ ಸನ್ನಿವೇಶದಲ್ಲಿ ಒಬ್ಬ ವ್ಯಕ್ತಿ ಕೋಪ ಮಾಡಿಕೊಂಡಾಗ ಆತ ಜೀವನ ಪೂರ್ತಿ ಹೀಗೆ ಮುಂಗೋಪಿಯಾಗೇ ಇರ್ತಾನೆ ಅಂತ ನಾವು ಅಂದ್ಕೊಂಡ್ರೆ ಅದು ನಮ್ಮ ತಪ್ಪಾಗುತ್ತೆ. ನೋಡಿ, ಲೋಕೇಶ್ ಅವರು ಅಷ್ಟೇ ಸಾಂದರ್ಭಿಕವಾಗಿ ಬಂದ ಭಾವನೆಗಳನ್ನು ಒತ್ತಿಕ್ಕಿಕೊಳ್ಳದೆ ಅದಕ್ಕೆ ಸರಿಯಾಗಿ ನಡ್ಕೋತಾ ಇದ್ದರು. ಮೇಲುನೋಟಕ್ಕೆ ಅವರೆಲ್ಲೋ ಒಂದು ರೀತಿ ಗಡುಸು ವ್ಯಕ್ತಿ, ಒಂದು ರೀತಿ ಖಡಕ್ ವ್ಯಕ್ತಿ ಅಂತ ಅನಿಸಿದ್ರೂ ಕೂಡ ಅವರಲ್ಲಿ ಎಂತಹ ಅಂತಃಕರಣ ಇತ್ತು ಅನ್ನೋದಕ್ಕೆ ಈ ಕೆಲವು ಘಟನೆಗಳೇ ನಿದರ್ಶನ. ಲೋಕೇಶ್ ಅವರಿಗೆ ದೊಡ್ಡ ಹೆಸರನ್ನು ತಂದುಕೊಟ್ಟಂಥ ನಾಟಕ ಕಾಕನಕೋಟೆ. ಆ ನಾಟಕದ ಸಂದರ್ಭದಲ್ಲಿಯೇ ಅವರು ಗಿರಿಜಾ ಅವರಿಗೆ ಮಾಲೆಯನ್ನು ಹಾಕಿ ಮದುವೆ ಮಾಡ್ಕೋತಾರೆ. ಈ ಸಂಗತಿಗಳನ್ನೆಲ್ಲ ಹಿಂದೆ ಹೇಳಿದ್ದೀನಿ. ಆ ಕಾಕನಕೋಟೆ ನಾಟಕವನ್ನು ಬರೆದವರು ಕನ್ನಡದ ಒಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು. ಕಾಕನಕೋಟೆ ಕೃತಿಯನ್ನು ನಟರಂಗದವರು ತಗೊಂಡು ಅದನ್ನು ನಾಟಕ ರೂಪಕ್ಕೆ ಅಳವಡಿಸುವಾಗ ಅಲ್ಲಿ ಮಾಸ್ತಿಯವರು ಬರೆದಿದ್ದಂಥ ಸಂಭಾಷಣೆಗಳನ್ನೇ ಇಟ್ಕೊಂಡು ಆ ಸಂಭಾಷಣೆಗಳನ್ನು ಹಾಡುಗಳನ್ನಾಗಿ ಕೆಲವು ಕಡೆ ಪರಿವರ್ತಿಸಿ ಒಂದು ಸಂಗೀತಮಯವಾದ ನಾಟಕವನ್ನು ರಂಗದ ಮೇಲೆ ತರ್ತಾರೆ. ಅದು ಯಶಸ್ವಿಯಾಗುತ್ತೆ. ಮೊದಲನೇ ಪ್ರದರ್ಶನವೇ ದೊಡ್ಡ ಯಶಸ್ಸನ್ನು ಕಾಣುತ್ತೆ. ಅದಾದ ಮೇಲೆ ಮತ್ತೆ ಮತ್ತೆ ಪ್ರದರ್ಶನಗಳಿಗೆ ಬೇಡಿಕೆ ಬರ್ತಾ ಇರುತ್ತೆ. ಹಾಗೆ ಅದರ ಎರಡನೇ ಪ್ರದರ್ಶನವನ್ನು ನಿಗದಿ ಮಾಡಿರ್ತಾರೆ. ಅದಕ್ಕಾಗಿ ಸಾಕಷ್ಟು ತಾಲೀಮು ಮಾಡಿಕೊಂಡಿರ್ತಾರೆ. ನಾಟಕ ನಡೆಯಬೇಕಾದ ದಿನವೇ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಂದ CR ಸಿಂಹ ಅವರಿಗೆ ಒಂದು ಕರೆ ಬರುತ್ತೆ. ಮನೆಗೆ ಬನ್ನಿ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಹೇಳಿದಾಗ ಸಿಂಹ ಅವರಿಗೆ ಒಂದು ರೀತಿಯಲ್ಲಿ ನಡುಕ ಶುರುವಾಗುತ್ತೆ. ಏನು ಮಾತಾಡ್ತಾರೋ ಏನೋ, ಹಿರಿಯರು ಅವ್ರ ನಾಟಕನ ತಗೊಂಡು ನಾವು ಒಂದಿಷ್ಟು ಬದಲಾವಣೆ ಮಾಡಿಕೊಂಡು ರಂಗದ ಮೇಲೆ ತಂದು ಬಿಟ್ಟಿದ್ದೀವಿ ಅಂತ ಹೇಳಿ CR ಸಿಂಹ ಅವರೇ ಆ ನಾಟಕದ ನಿರ್ದೇಶಕರು. ಅವರು ಲೋಕೇಶ್ ಅವರನ್ನು ನೀನು ಬಾಪ, ನನಗೊಬ್ಬನಿಗೆ ಯಾಕೋ ಭಯ ಆಗುತ್ತೆ ಅಂತ ಹೇಳಿ ಲೋಕೇಶ್ ಅವರನ್ನು ಕರ್ಕೊಂಡು ಮಾಸ್ತಿಯವರ ಮನೆಗೆ ಹೋಗ್ತಾರೆ. ಮಾಸ್ತಿಯವರಿಗೆ ಕಾಕನಕೋಟೆಯನ್ನು ನಾಟಕ ಮಾಡ್ತಾರೆ ಅನ್ನೋದು ಗೊತ್ತಿತ್ತು. ನಾಟಕ ಪ್ರದರ್ಶನವೂ ಆಯಿತು. ಅದು ಯಶಸ್ವಿಯಾಗಿದೆ ಅನ್ನುವ ವಿಚಾರ ಕೂಡ ಅವರ ಕಿವಿಗೆ ಬಿದ್ದಿತ್ತು. ಅದೇ ಮಾತನ್ನು ಶುರು ಮಾಡ್ತಾರೆ. ನಾಟಕ ಬಹಳ ಚೆನ್ನಾಗಿ ಬಂತಂತೆ ಅಂತ. ಹೌದು ಸರ್, ಬಹಳ ಚೆನ್ನಾಗಿ ಬಂತು ಅಂತ ಹೇಳ್ತಾರೆ. ಆಗ ಏನೋ ಹಾಡುಗಳೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀರಂತೆ ಅಂತ ಮಾಸ್ತಿಯವರು ಹೇಳಿದಾಗ ಇವರಿಗೆ ಸ್ವಲ್ಪ ತೊದಲೋಕ್ಕೆ ಆರಂಭ ಆಯಿತು. ಇಲ್ಲ ಸರ್, ಅದು ನಾಟಕದ ಆಶಯಕ್ಕೆ ತಕ್ಕ ಹಾಗೆ ಒಂದು ಸಂಗೀತಮಯವಾದ ನಾಟಕವನ್ನು ಮಾಡೋಣ ಅಂತ ಹೇಳಿ ನಾವು ಆ ಮಾತುಗಳನ್ನು ಹಾಡಾಗಿ ಪರಿವರ್ತಿಸ್ಕೊಂಡಿದ್ದೀವಿ ಸರ್ ಅಂತ ಏನೋ ಒಂದು ಸಮಜಾಯಿಷಿ ಕೊಡೋದಕ್ಕೆ ಹೋಗ್ತಾರೆ. ಆಗ ಮಾಸ್ತಿಯವರು, ಅಲ್ಲ ರೀ, ಅಲ್ಲಿ ಹಾಡು ಹಾಕಬೇಕು ಅಂತ ಇದ್ದರೆ ನಾನೇ ಹಾಡು ಬರಿತಾ ಇದ್ದೆ, ಅಲ್ಲಿರೋ ಮಾತನ್ನು ಬಿಟ್ಬಿಟ್ಟು ನೀವು ಅಲ್ಲಿಗೆ ಬೇರೆ ಯಾವುದೋ ಹಾಡನ್ನು ಹಾಕ್ಕೊಂಡ್ರೆ ಹೇಗಾಗುತ್ತೆ ಅಂತ. ಅವರು ಹಾಗೆ ಹೇಳೋದಕ್ಕೆ ಕೂಡ ಅಲ್ಲಿ ಒಂದು ಕಾರಣ ಇತ್ತು. ಅಲ್ಲಿ ನೇಸರ ನೋಡು ಎನ್ನುವ ಹಾಡು ಮುಂದೆ ಕಾಕನಕೋಟೆ ಚಿತ್ರದಲ್ಲಿ ಯಶಸ್ವಿಯಾದಂಥ ಒಂದು ಹಾಡು. ಆ ಹಾಡಿರುವ ಜಾಗದಲ್ಲಿ ಇವರು ಬರತೀರನಲ್ಲ ಎನ್ನುವ ಒಂದು ಜಾನಪದ ಗೀತೆಯನ್ನು ಹಾಕ್ಕೊಂಡಿರ್ತಾರೆ. ಅದು ಮಾಸ್ತಿಯವರಿಗೆ ಅಸಮಾಧಾನವನ್ನು ತಂದಿರುತ್ತೆ. ಅಲ್ಲ, ನೀವು ನನ್ನ ನಾಟಕದಲ್ಲಿ ಯಾವುದೋ ಜಾನಪದದ ಹಾಡನ್ನು ಹಾಕ್ಕೊಂಡ್ರೆ ಅದು ಹೇಗಾಗುತ್ತೆ? ನಾಟಕ ನಂದು ಅಂದಮೇಲೆ ಅಲ್ಲಿರುವ ಮಾತುಗಳು, ಹಾಡುಗಳು ಎಲ್ಲ ನಂದೇ ಆಗಿರ್ಬೇಕಲ್ವಾ? ಈ ಒಂದು ವಾದವನ್ನು ಮುಂದಿಟ್ಬಿಟ್ಟು, ಆಯಿತು, ಒಂದು ಪ್ರದರ್ಶನ ಮಾಡಿದ್ದೀರಿ, ಇನ್ಮೇಲೆ ಬೇಡ, ನಾಟಕ ಮಾಡಬೇಡಿ ಅಂದುಬಿಡ್ತಾರೆ. ಲೋಕೇಶ್ ಹಾಗೂ CR ಸಿಂಹ ಅವರಿಗೆ ದಿಕ್ಕೇ ತೋಚೋದಿಲ್ಲ. ಸರ್, ಟಿಕೆಟ್ ಮಾರ್ಬಿಟ್ಟಿದ್ದೀವಿ, ಇವತ್ತು 7 ಗಂಟೆಗೆ ನಾಟಕ, ಈಗ 5 ಗಂಟೆ, ನೀವು ಇವತ್ತು ಮಾಡಬೇಡಿ ಅಂತ ಹೇಳಿದ್ರೆ ಹೇಗೆ ಸರ್ ಅಂತ. ಮಾಸ್ತಿಯವರಿಗೂ ಎಲ್ಲೋ ಒಂದು ಕಡೆ ಕರುಣೆ ಬರುತ್ತೆ. ಅದಕ್ಕೆ ಅವರು, ಆಯಿತು, ಇವತ್ತೊಂದು ದಿವಸ ಮಾಡ್ಕೊಳ್ಳಿ, ಇನ್ನು ಮುಂದೆ ಮಾಡೋಕ್ಕೆ ಹೋಗಬೇಡಿ ಅಂತ. ನೋಡಿ, ಕೊನೆಗೆ ಮಾಸ್ತಿಯವರು ಹೇಳಿದ ಹಾಗೆ ಯಾವುದೋ ಹಾಡುಗಳನ್ನೆಲ್ಲ ಹಾಕಿದ್ದನ್ನೆಲ್ಲ ತೆಗೆದು ಆ ನೇಸರ ನೋಡು ಹಾಡನ್ನು ಅಶ್ವಥ್ ಅವರ ಕೈಯಲ್ಲಿ ಸಂಯೋಜನೆ ಮಾಡಿಸಿ ಆ ನಾಟಕದಲ್ಲಿ ಅಳವಡಿಸಿ ಮುಂದೆ ಮಾಸ್ತಿಯವರ ಆಶಯಕ್ಕೆ ತಕ್ಕಂತೆ ಆ ನಾಟಕವನ್ನು ಮಾಡ್ತಾ ಹೋಗ್ತಾರೆ. ಅದು ಯಶಸ್ವಿ ಪ್ರದರ್ಶನಗಳನ್ನು ಕಾಣ್ತಾ ಹೋಗುತ್ತೆ. ಒಂದು ಹಂತದಲ್ಲಿ ವಾದಿರಾಜ್ ಅವರು ಅದನ್ನು ಸಿನಿಮಾ ಮಾಡ್ತೀವಿ ಅಂತ ಮುಂದೆ ಬಂದಾಗ ಮತ್ತೆ ಸಿನಿಮಾ ಹಕ್ಕುಗಳನ್ನು ಕೇಳೋದಕ್ಕೆ ಅಂತ ಮಾಸ್ತಿಯವರ ಮನೆಗೆ ಹೋಗ್ತಾರೆ. ಅಲ್ಲಿ ಮಾಸ್ತಿಯವರಿಗೆ, ಸರ್, ಕಾಕನಕೋಟೆಯನ್ನು ಸಿನಿಮಾ ಮಾಡ್ತಾಯಿದ್ದೀವಿ, ಅದಕ್ಕೆ ನಿಮ್ಮ ಅನುಮತಿ ಬೇಕಾಗಿತ್ತು ಅಂತ ಹೇಳ್ತಾರೆ. ಆಗ ಮಾಸ್ತಿಯವರು, ಓಹೋ, ಸಿನಿಮಾ ಮಾಡ್ತಾಯಿದ್ದೀರೋ, ಹೇಗೆ ಮಾಡ್ತೀರಿ?
ನಾಟಕ ಮಾಡೋದಕ್ಕೂ ಸಿನಿಮಾ ಮಾಡೋದಕ್ಕೂ ವ್ಯತ್ಯಾಸ ಇದೆಯಲ್ಲ ಅಂದಾಗ, ಇಲ್ಲ ಸರ್ ಕಾಡಿಗೆ ಹೋಗಿ ಶೂಟ್ ಮಾಡ್ತೀವಿ ಅಂತ ಇವ್ರು ಹೇಳ್ತಾರೆ. ಆಗ ಮಾಸ್ತಿ ಅವರು, ಅಂದರೆ ಅಲ್ಲಿ ಬರೋ ಜೇನ್ನೊಣ ಇದನ್ನೆಲ್ಲ ತೋರಿಸ್ತೀರಾ ತೆರೆ ಮೇಲೆ ಅಂತ ಕೇಳ್ತಾರೆ ಮುಗ್ಧವಾಗಿ. ಆಗ ಇವರು, ಹೌದು ಸರ್ ಎಲ್ಲ ತೋರಿಸ್ತೀವಿ, ಸರಿ ಏನಾದರೂ ಹಣ ಸಹಾಯ ಬೇಕಾದರೆ ಕೇಳಿ ಅಂತ ಮಾಸ್ತಿ ಅವರು ಹೇಳಿದಾಗ ಇವರಿಗೆ ಒಳಗೊಳಗೆ ನಗು ಬರುತ್ತೆ. ಯಾಕೆಂದರೆ ಒಂದು ಸಿನಿಮಾಗೆ ಎಷ್ಟು ಹಣ ಖರ್ಚಾಗುತ್ತೆ ಅನ್ನುವ ಕಲ್ಪನೆ ಮಾಸ್ತಿ ಅವರಿಗೆ ಇರಲಿಲ್ಲ, ಅಷ್ಟು ಮುಗ್ಧ ಸ್ವಭಾವ ಅವ್ರದ್ದು. ಹಾಗಾಗಿ ಅವರೇನೋ ಸಹಜವಾಗಿ ಕೇಳಿರ್ತಾರೆ. ಅದಕ್ಕೆ ಇವರು, ಸರ್ ಹಣ ಗಿಣ ಏನು ಬೇಡ, ನೀವು ಅನುಮತಿ ಕೊಟ್ಟರೆ ಸಾಕು ಅಂತ ಹೇಳ್ತಾರೆ. ಆಗ ಮಾಸ್ತಿ ಅವರು ಆಯಿತು ಅಂತ ಅನುಮತಿಯನ್ನು ಕೊಡ್ತಾರೆ. ಮುಂದೆ ನಡೆದಿದ್ದು ಮತ್ತೊಮ್ಮೆ ಇತಿಹಾಸ. ಕಾಕನ ಕೋಟೆ ಬೆಳ್ಳಿ ತೆರೆಗೆ ಬರುತ್ತೆ. ಆರ್ಥಿಕವಾಗಿ ದೊಡ್ಡ ಯಶಸ್ಸನ್ನು ಕಾಣದೇ ಇರಬಹುದು, ಆದರೆ ರಂಗದ ಮೇಲೆ ನಾಟಕವನ್ನು ನೋಡಿದಂಥ ನಾಟಕ ಪ್ರಿಯರಿಗೆ ತೆರೆಯ ಮೇಲೆ ಕೂಡ ಆ ಚಿತ್ರ ಒಂದು ಅದ್ಭುತವಾದ ಅನುಭವವನ್ನು ಕೊಡುತ್ತೆ. CR ಸಿಂಹ ಅವರು ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂಥ ಚಿತ್ರ ಕಾಕನ ಕೋಟೆ. C ಅಶ್ವಥ್ ಅವರ ಒಂದು ಅದ್ಭುತವಾದ ಸಂಗೀತ ನಿರ್ದೇಶನ ಆ ಚಿತ್ರವನ್ನು ಮತ್ತೊಂದು ಮಟ್ಟಕ್ಕೆ ಕೊಂಡೊಯ್ಯುತ್ತೆ. ಅದೇ ಚಿತ್ರದಲ್ಲಿ ಸುಲೋಚನಾ ವೆಂಕಟೇಶ್ ಅವರು ಮೊದಲ ಬಾರಿಗೆ ಗಾಯಕಿಯಾಗಿ ಕನ್ನಡ ಬೆಳ್ಳಿ ತೆರೆಗೆ ಪರಿಚಿತರಾಗ್ತಾರೆ. ಚಿತ್ರ ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಪಡೆಯುತ್ತೆ. ನಾವು ಹಿಂದಿನ ಸಂಚಿಕೆಯಲ್ಲಿ ರಾಜ್ಕುಮಾರ್ ಹಾಗೂ ಲೋಕೇಶ್ ಅವರ ಒಡನಾಟದ ಬಗ್ಗೆ ಮಾತಾಡುವಾಗ ಆ ಒಂದು ಸಂಚಿಕೆಯ ಕಮೆಂಟ್ ಬಾಕ್ಸ್ನಲ್ಲಿ ಕೆಲವರು ಅವರಿಬ್ಬರು ಒಟ್ಟಿಗೆ ನಾಟಕ ಮಾಡಿದ್ದಾರೆ, ಆ ವಿಚಾರವನ್ನು ನೀವು ಹೇಳೇ ಇಲ್ಲ ಅಂತ ಹೇಳಿದ್ರು. ಅಂದರೆ ಆ ವಿಚಾರ ನಮಗೆ ಗೊತ್ತಿರಲಿಲ್ಲ ಅಂತ ಅಲ್ಲ, ಆ ಸಂಚಿಕೆಯಲ್ಲಿ ಅದನ್ನು ಅಳವಡಿಸಿಲ್ಲ ಅಷ್ಟೇ. ರಾಜ್ಕುಮಾರ್ ಹಾಗೂ ಲೋಕೇಶ್ ಅವರು ಒಂದಾಗಿ ಬೆಳ್ಳಿ ತೆರೆಯ ಮೇಲೆ ಕಾಣಿಸ್ಕೊಳ್ಳದೇ ಇರಬಹುದು, ಆದರೆ ಅವರಿಬ್ಬರೂ ಒಟ್ಟಿಗೆ ರಂಗದ ಮೇಲೆ ಕಾಣಿಸಿಕೊಳ್ಳುವಂಥ ಒಂದು ಅವಕಾಶ ಈ ನಾಟಕ ಪ್ರದರ್ಶನದಿಂದಾಗಿ ಬರುತ್ತೆ. ಭಕ್ತ ಅಂಬರೀಷ ನಾಟಕದ ಒಂದು ತುಣುಕಿನಲ್ಲಿ ಲೋಕೇಶ್ ಹಾಗೂ ರಾಜ್ಕುಮಾರ್ ಅವರನ್ನು ನೀವು ಈಗ ಒಟ್ಟಿಗೆ ನೋಡ್ತಾ ಇದ್ದೀರಿ. ಭಕ್ತ ಅಂಬರೀಷ ಸುಬ್ಬಯ್ಯ ನಾಯ್ಡು ಅವರ ಕಂಪನಿಯ ಒಂದು ಯಶಸ್ವಿ ನಾಟಕ. ಅಲ್ಲಿ ಅಂಬರೀಷನ ಪಾತ್ರವನ್ನು ಸುಬ್ಬಯ್ಯ ನಾಯ್ಡು ಅವರೇ ನಿರ್ವಹಣೆ ಮಾಡ್ತಾಯಿದ್ರು. ಅಂಬರೀಷನ ತಮ್ಮ ರಮಾಕಾಂತನಾಗಿ ರಾಜ್ಕುಮಾರ್ ಅವರು ರಂಗದ ಮೇಲೆ ಕಾಣಿಸ್ಕೊಳ್ತಾ ಇದ್ದರು. ಮುಂದೆ ಅದನ್ನು ಚಲನಚಿತ್ರ ಮಾಡಬೇಕು ಅನ್ನುವ ಆಸೆ ಕೂಡ ರಾಜ್ಕುಮಾರ್ ಅವರಿಗೆ ತೀವ್ರವಾಗಿ ಇತ್ತು, ಆದರೆ ಅದು ಸಂಭವಿಸಲಿಲ್ಲ. ಆದರೆ ಒಂದು ನಾಟಕದ ತುಣುಕಿನ ರೀತಿಯಲ್ಲಿ ಆ ಒಂದು ಆಸೆಯನ್ನು ರಾಜ್ಕುಮಾರ್ ಅವರು ಪೂರೈಸಿಕೊಂಡಿರೋದನ್ನು ಈ ಒಂದು ತುಣುಕಿನಲ್ಲಿ ನೀವು ನೋಡಬಹುದು. ರಾಜಕುಮಾರ್ ಅವರು ತಮ್ಮ ಅಭಿನಯದ ಗುರು ಅಂತಲೇ ಸುಬ್ಬಯ್ಯ ನಾಯ್ಡು ಅವರನ್ನು ಭಾವಿಸಿದರು. ಅದರ ಬಗ್ಗೆ ಕೂಡ ನಾವು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀವಿ. ನೋಡಿ, ಒಂದು ಕಾಲದಲ್ಲಿ ರಾಜ್ಕುಮಾರ್ ಅವರು ನಾಯಕರಾಗಿ ಕನ್ನಡ ಚಿತ್ರರಂಗಕ್ಕೆ ಬರೋದಕ್ಕೆ ಮೊದಲು ಸುಬ್ಬಯ್ಯ ನಾಯ್ಡು ಅವರು ನಾಯಕ ಪಾತ್ರಗಳನ್ನು ಮಾಡ್ತಾಯಿದ್ರು. ಅವರು ನಾಯಕರಾಗಿ ಅಭಿನಯಿಸಿದಂಥ ಸತ್ಯ ಹರಿಶ್ಚಂದ್ರ, ಭೂಕೈಲಾಸ, ಭಕ್ತ ಪ್ರಹ್ಲಾದ, ಮಹಾತ್ಮ ಕಬೀರ್ ಈ ಎಲ್ಲ ಚಿತ್ರಗಳನ್ನು ಮುಂದೆ ರಾಜ್ಕುಮಾರ್ ಅವರು ನಾಯಕರಾಗಿ ಕೂಡ ಅಭಿನಯಿಸಿದ್ದಾರೆ. ಆ ಮೂಲ ಚಿತ್ರಗಳಲ್ಲಿ ಸುಬ್ಬಯ್ಯ ನಾಯ್ಡು ಅವರು ಯಾವ ಯಾವ ಪಾತ್ರಗಳನ್ನು ಮಾಡಿದ್ರೋ ಅದೇ ಪಾತ್ರಗಳನ್ನು ರಾಜ್ಕುಮಾರ್ ಅವರು ನಂತರದ ದಿನಗಳಲ್ಲಿ ಬೆಳ್ಳಿ ತೆರೆಯ ಮೇಲೆ ವೈಭವೋಪೇತವಾಗಿ ಮೂಡಿಸಿದ್ದಾರೆ. ಆ ಚಿತ್ರಗಳ ಯಶಸ್ಸಿನ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರನ್ನು ಯಾರಾದರೂ ಇಷ್ಟು ಅದ್ಭುತವಾಗಿ ಅಭಿನಯಿಸಿದಿರಲ್ಲ ಅಂತ ಹೊಗಳಿದ್ರೆ ಈ ಹೊಗಳಿಕೆ ಯಾವುದು ನನಗಲ್ಲ, ನನ್ನ ಗುರುಗಳಾದಂಥ ಸುಬ್ಬಯ್ಯ ನಾಯ್ಡು ಅವರಿಗೆ ಹೋಗಬೇಕು. ಅವರ ಅಭಿನಯವನ್ನು ನೋಡಿ ನಾನು ಇದನ್ನು ಕಲ್ತಿದ್ದು ಅಂತ ವಿನಮ್ರರಾಗಿ ಹೇಳ್ತಾ ಇದ್ರಂತೆ. ಇನ್ನು ಲೋಕೇಶ್ ಅವರ ಚಿತ್ರ ಜೀವನದ ಅನೇಕ ಚಿತ್ರಗಳ ಬಗ್ಗೆ ಈ ಎಲ್ಲ ಸಂಚಿಕೆಗಳಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ವೀಕ್ಷಕರು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಕೆಲವರು ತಮ್ಮ ಅನುಭವವನ್ನು ಹೇಳ್ಕೊಂಡಿದ್ದಾರೆ. ಆ ಚಿತ್ರಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ನಮಸ್ಕಾರ.